ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಈಗಲೂ ಕೂಡ ನಾವು ಹೊಸ ಇಂಗ್ಲೀಷ್ ಪದಗಳು ಅವುಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಈಗ ಹೇಳುವ ಇಂಗ್ಲೀಷ್ ಪದಗಳು ನಮ್ಮ ಬದುಕಿಗೆ ಅವಶ್ಯಕತೆಯಾಗಿವೆ. ಈ ಹೊತ್ತಿನ ಮೊದಲನೇ ವರ್ಡು 3446 ಡೀಸೆಂಟು. ನೋಡಿ, DISSENT. ಒಪ್ಪದಿರುವಂತಾಗುತ್ತೆ. ಏನಾದರೂ ಹೇಳಿದಾಗ ಒಪ್ಪದಿದ್ದರೆ ನೀವು ಡೀಸೆಂಟ್ ಅಂತ ಸ್ಪೆಲ್ಲಿಂಗ್ ನೋಡ್ಬೋದು. ಹಾಗೆ ನೀವು ಒಪ್ಪದಿದ್ದಾಗ ಡಿಸ್ಅಗ್ರಿ ಕೂಡ ಅಂತ ಅನ್ಬೋದು. ಅದರ ಸ್ಪೆಲ್ಲಿಂಗು DISSEE ಅಗ್ರಿ ಡಿಸ್ಅಗ್ರಿ ಅಂತ ಹೇಳ್ಬೋದು. ಅದು 3447 ಇದೆ. ಅದು 3447 ಇದೆ. ನಂತರ 3448 ಡೆಫರೆನ್ಸ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. DEFERENCE ಡೆಫರೆನ್ಸ್ ಅಂದರೆ ಗೌರವ. ಹಾಗೆ 3449 ಇಲ್ಲಿ ಸ್ಪೆಲ್ಲಿಂಗು ನೋಡ್ಕೊಳ್ಳಿ. DIFFERENCE ಇದೆ. ಡಿಫ್ರೆನ್ಸ್ ಅಂದರೆ ಅಂತರ. ನಂತರ ಕೊನೆಯದಾಗಿ 3450 ರೆಸ್ಪೆಕ್ಟು ಸ್ಪೆಲ್ಲಿಂಗ್ ನೋಡಿ. RESPECT ರೆಸ್ಪೆಕ್ಟ್ ಅಂದರೆ ಗೌರವ. ಈ ಹೊತ್ತಿಗೆ ಇಷ್ಟಾಯ್ತು. ಮತ್ತೆ ಸಾಯಂಕಾಲ ತಿಳ್ಕೊಳ್ಳೋಣ. ಆಗಲೂ ಕೂಡ ನಾವು ಹೊಸ ಇಂಗ್ಲೀಷ್ ಪದವನ್ನು ತಿಳ್ಕೊಳ್ಳೋಣ. ಹಾಗೆ ಅವುಗಳ ಅರ್ಥವನ್ನು ಕೂಡ ತಿಳ್ಕೊಳ್ಳೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ. ಉತ್ತಮವಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲಾಸ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.